ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ A1 ಸ್ಟೂಡೆಂಟ್ ಇದ್ದೀರಾ ಅವರಿಗೆ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ ನಿನ್ನೆ ಕರ್ನಾಟಕದ CM ಸಿದ್ದರಾಮಯ್ಯನವರು ಒಂದು ಬಡ್ಜೆಟ್ ಮಂಡನೆ ಮಾಡಿದ್ದಾರೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಯುವನಿಧಿ ಅಂತ ಒಂದು ಸ್ಕೀಮ್ ಇದೆ ಪಂಚ ಗ್ಯಾರಂಟಿಯಲ್ಲಿ. ಸೊ ಯುವನಿಧಿ ಬಗ್ಗೆ ಏನೂ ಮಂಡನೆ ಮಾಡಿಲ್ಲ ಮತ್ತು ಯಾವುದೇ ರೀತಿಯಾದ ಒಂದು ಮೀಸಲಾತಿ ಕೊಟ್ಟಿಲ್ಲ, ಅಂದರೆ ಯಾವುದೇ ರೀತಿಯಾದ ಅಮೌಂಟು ಇದು ಮಾಡಿಲ್ಲ ಅಂತ ಇದೆ. ಸೊ ಏನಪ್ಪ ಅಂದರೆ ನೋಡ್ಬೋದು, ಇಲ್ಲಿ ಗೃಹಲಕ್ಷ್ಮಿ 28,608 ಕೋಟಿ ಇದು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗೃಹ ಜ್ಯೋತಿ ಅಂತಿದೆ 10,578 ಕೋಟಿ ರು ಅನುದಾನ ಕೊಡಲಾಗಿದೆ. ಮತ್ತು ಇಲ್ಲಿ ಬಂದುಬಿಟ್ಟು ಶಕ್ತಿ ಯೋಜನೆಯಲ್ಲಿ 5,300 ಕೋಟಿಯನ್ನು ಕೊಡಲಾಗಿದೆ. ಮತ್ತು ಅನ್ನಭಾಗ್ಯದಲ್ಲಿ ಕೂಡ 6,200 ಕೋಟಿ ರು ಕೊಡಲಾಗಿದೆ. ಸೊ ಏನಪ್ಪ ಅಂದರೆ ಯುವನಿಧಿಗೆ ಎಷ್ಟು ಕೊಡಲಾಗಿದೆ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ಲು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ಯಾರು ಎಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ಎಲ್ಲ ಸ್ಟೂಡೆಂಟ್ಗಳಿಗೆ ಏನಪ್ಪ ಅಂತಂದರೆ ಸೊ ನಿನ್ನೆ ನ್ಯೂಸಲ್ಲಿ ಕೊಟ್ಟಿದ್ದಾರೆ, ಯುವನಿಧಿ ಬಗ್ಗೆ ಯಾರು ಗೌರ್ಮೆಂಟ್ ಕಡೆಯಿಂದ ಏನಂದರೆ ಹಣವನ್ನು ಮೀಸಲಿಡಲಾಗಿಲ್ಲ ಮತ್ತು ಎಷ್ಟೋ ಒಂದು ನ್ಯೂಸ್ ಪೇಪರಲ್ಲಿ ವೈರಲ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ಫುಲ್ ಕ್ಲಿಯರ್ ಆ್ಯಂಡ್ ಕ್ಲಾರಿಫೈ ಮಾಡ್ಕೊಡ್ತೀನಿ ಇವತ್ತು. ಓಕೆ ಫ್ರೆಂಡ್ಸ್, ಸೊ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಯುವನಿಧಿ ಬಗ್ಗೆ ಎಷ್ಟು ಬಜೆಟನ್ನು ಕೊಟ್ಟಿದ್ದಾರೆ, ಎಷ್ಟು ಅಮೌಂಟನ್ನು ಮೀಸಲಿಡಲಾಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿನ್ನೆದು ನ್ಯೂಸ್ ಪೇಪರಲ್ಲಿ ಬಜೆಟ್ನಲ್ಲಿ ಯುವನಿಧಿ ಯೋಜನೆಗಿಲ್ಲ ಅನುದಾನ, ಯಾವುದೇ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದರು. ಸೊ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಸಿದ್ದು ಬಜೆಟ್ನಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಸಿಕ್ಕಿದೆ ಅಂತ ಇದು ಕೂಡ ಇಲ್ಲಿದೆ. ಸೊ ಇನ್ನು ಮೇನ್ ಏನಪ್ಪ ಅಂತಂದರೆ ಸೊ ಪಂಚ ಗ್ಯಾರಂಟಿಗೆ ಅನುದಾನ ಅಭಿವೃದ್ಧಿಗೆ ಪಣ. ಸೊ ಇಲ್ಲಿ ನೋಡ್ಬೋದು 2026-27ನೇ ಸಾಲಿನಲ್ಲಿ 51,286 ಕೋಟಿ ಮೀಸಲು, ಅಂದರೆ ಸೊ 2026 ಮತ್ತು 27ನೇ ಸಾಲಿನಲ್ಲಿ 51,000 ಕೋಟಿ ಸೊ ಮೀಸಲಾಗಿದೆ. ಅದರೊಳಗೆ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಈವರೆಗೆ ಅರ್ಹ ಫಲಾನುಭವಿಗಳಿಗೆ ಒಟ್ಟಾರೆ 62,345 ಕೋಟಿ ಭರಿಸಲಾಗಿದೆ. 1.24 ಕೋಟಿ ಮಹಿಳೆಯರಿಗೆ ಧನ ಸಹಾಯ ಪಾವತಿಸಲಾಗಿದೆ. ಸೊ ಇಷ್ಟಿದೆ. ಎಷ್ಟು ಅಂದರೆ ಇವಾಗ 2026 ಮತ್ತು 2027 ಈ ಇಯರ್ದಲ್ಲಿ ಎಷ್ಟಪ್ಪ ಅಂತಂದರೆ 22,608 ಕೋಟಿ ಮೀಸಲಿಡಲಾಗಿದೆ. ಅಂದರೆ ಇಷ್ಟನ್ನು ಕೊಡಬೇಕಂತ ಅವರು ಒಂದು ಪ್ಲ್ಯಾನ್ ಹಾಕೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ ಸೊ ಏನಪ್ಪ ಅಂತಂದರೆ ಇಲ್ಲಿ ಯುವನಿಧಿ ನೋಡ್ಕೋಬೋದು. ಸೊ ಯುವನಿಧಿಗೆ ಅಮೌಂಟು ಸ್ಟಾಪ್ ಮಾಡಲ್ಲ. ಯಾಕಪ್ಪ ಅಂತಂದರೆ ಯುವನಿಧಿಗೂ ಕೂಡ ಯುವನಿಧಿಗೆ 600 ಕೋಟಿ ರು ಮೀಸಲಿಡುವ ಮೂಲಕ ಉದ್ಯೋಗಾಕಾಂಕ್ಷಿ ಯುವಕರಿಗೆ ಬೆಂಬಲ ನೀಡಲಾಗಿದೆ. ಯೋಜನೆಯಡಿ ಈವರೆಗೆ 3,08,267 ಫಲಾನುಭವಿಗಳಿಗೆ 913 ಕೋಟಿ ಮೊತ್ತದ ನಿರುದ್ಯೋಗ ಭತ್ಯೆಯನ್ನು ನಗದು ವರ್ಗಾವಣೆ ಮೂಲಕ ಪಾವತಿಸಲಾಗಿದೆ. ಸೊ ಏನಪ್ಪ ಅಂತಂದರೆ ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂತಂದರೆ ಯುವನಿಧಿ ಅಮೌಂಟು ನಮಗೆ ಸೊ ಕೊನೆಗೊಳಿಸಲ್ಲ. ಯಾಕಪ್ಪ ಅಂದರೆ 600 ಕೋಟಿ ನಮಗಾಗಿ ಅಂದರೆ ಯುವನಿಧಿ ಸ್ಟೂಡೆಂಟ್ಗಳಿಗೆ ಮೀಸಲಿಡಲಾಗಿದೆ ಅಂತ ಸೊ ನಿನ್ನೆ ಬಜೆಟಲ್ಲಿ ಮಂಡನೆ ಆಗಿದೆ. ಸೊ ಬಂದುಬಿಟ್ಟು ಅನ್ನಭಾಗ್ಯ ಕೂಡ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋದು. ಇಲ್ಲಿ 2026-27ನೇ ಸಾಲಿನಲ್ಲಿ 6,200 ಕೋಟಿ ಇರಿಸಲಾಗಿದೆ ಅಂತಿದೆ. ಸೊ ಇಷ್ಟೆಲ್ಲ ಇದೆ. ಸೊ ಏನೇನಪ್ಪ ಅಂತಂದರೆ ಗೃಹಲಕ್ಷ್ಮಿ, ಯುವನಿಧಿ ಮತ್ತು ಅನ್ನಭಾಗ್ಯ. ಸೊ ನೆಕ್ಸ್ಟ್ ಬಂದುಬಿಟ್ಟು ಶಕ್ತಿ ಯೋಜನೆ ಕೂಡ ಸೊ ಎಷ್ಟು ಇದೆ ನೋಡಿ, 5,300 ಕೋಟಿ ರು ಒದಗಿಸಲಾಗಿದೆ. ಸೊ ಗೃಹ ಜೊತೆಗೂ ಕೂಡ 10,578 ಕೋಟಿ ರು ಮೀಸಲಿಡಲಾಗಿದೆ. ಸೊ ಇಷ್ಟೆಲ್ಲ ನಿಮಗೆ ಯುವನಿಧಿ ಬಗ್ಗೆ ಸೊ ಇನ್ಫಾರ್ಮೇಷನ್ ಇದೆ. ಯಾಕಪ್ಪ ಅಂದರೆ ಇವತ್ತಿನ ಇದು ವಿಜಯವಾಣಿ. ಸೊ ಏನಪ್ಪ ಅಂದರೆ ವಿಜಯವಾಣಿ ನ್ಯೂಸ್ ಪೇಪರಲ್ಲಿ ನೀವು ನೋಡ್ಕೋಬೋದು. ಸೊ ಯುವನಿಧಿ ಬಗ್ಗೆ ಅಮೌಂಟು ಸ್ಟಾಪ್ ಮಾಡಲ್ಲ. ಯಾಕಪ್ಪ ಅಂದರೆ 600 ಕೋಟಿ ರು ನಿಮಗೆ ಅನುದಾನ ಅಂದರೆ ಮೀಸಲಿಡಲಾಗಿದೆ ಅಂತ ಸೊ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇದೇನು ಫೇಕ್ ಅಲ್ಲ. ಸೊ ನ್ಯೂಸ್ ಪೇಪರಲ್ಲಿ ಇವತ್ತಿನ ವಿಜಯವಾಣಿ ಪೇಪರಲ್ಲಿ ನೀವು ನೋಡ್ಕೋಬೋದು. ಸೊ ಯುವ ಜನರಿಗೆ ಕೌಶಲ್ಯಕ್ಕೆ ಒತ್ತು, ಇಷ್ಟೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಯಾರಪ್ಪ ಸಿದ್ದರಾಮಯ್ಯ. ಸೊ ಡೋಂಟ್ ವರಿ, ಯುವನಿಧಿ ಅಮೌಂಟು ನಿಮಗೆ ಸ್ಟಾಪ್ ಆಗಲ್ಲ. ಓಕೆ ಫ್ರೆಂಡ್ಸ್, ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ. ಮತ್ತು ಇಲ್ಲಿ ಕಮೆಂಟ್ ಮಾಡುವಾಗ ಪಕ್ಕದಲ್ಲಿ ಹೈಪ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೈಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇನ್ನೂ ಎಲ್ಲ ಸ್ಟೂಡೆಂಟ್ಗಳಿಗೆ ಈ ವಿಡಿಯೋ ಸೆಂಡ್ ಆಗುತ್ತೆ, ಅಂದರೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ತನಕ ನೋಡೋದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.